ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಇಂಚರ. ತುಂಬ ಜನ ಕೇಳಿರೋ ಕ್ವೆಶ್ಚನ್ ಏನು ಅಂತಂದರೆ, ಡಾಕ್ಟರ್ ನಾನು ಮದ್ಯಪಾನ, ಆಲ್ಕೋಹಾಲ್ ಬಿಡಬೇಕಂತ ಅನ್ಕೊತಾ ಇದ್ದೀನಿ. ಸಡನ್ನಾಗಿ ಬಿಟ್ಟರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ತುಂಬ ಜನ ಕೇಳಿರೋದ್ರಿಂದ ನನಗೆ ಕ್ವೆಶ್ಚನಿಗೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ನಿಮ್ಮ ತಲೆಯಲ್ಲಿ ಆಲ್ಕೋಹಾಲ್ ಬಿಡಬೇಕಂತ ಒಂದು ಯೋಚನೆ ಬರ್ತಿದೆ ಅಂತ ಅಂದರೆ, ಸೊ ಅಲ್ಲಿಗೆ ನಿಮ್ಮ ಲೈಫ್ನ ಫಸ್ಟ್ ಸ್ಟೆಪ್ನ ಅಪ್ಗ್ರೇಡ್ ಆಗ್ತಿದ್ದೀರಾ ಅಂತ ಅರ್ಥ. ಆದರೆ ಇದರಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಬನ್ನಿ ನಾನು ಅದೇನಂತ ಕ್ಲಿಯರ್ ಮಾಡಿ ಕೊಡ್ತೀನಿ. ಸೊ ಮೊದಲನೇದಾಗಿ ಆಲ್ಕೋಹಾಲ್ ಬಿಡೋದು ಯಾವಾಗಲೂ ಕೂಡ ಒಂದು ಒಳ್ಳೆಯ ಡಿಸಿಷನ್. ಸೊ ಏನಾಗುತ್ತೆ ಅಂತಂದರೆ, ಕೆಲವೊಬ್ಬರು ಪ್ರತಿದಿನ ಕುಡಿತಾ ಇರ್ತಾರೆ, ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ, ಇಲ್ಲಾಂದರೆ ತುಂಬ ವರ್ಷಗಳಿಂದ ಕುಡ್ಕೊಂಡು ಬಂದಿರ್ತಾರಲ್ಲ. ಸೊ ಅಂಥವರು ಸಡನ್ನಾಗಿ ಬಿಟ್ಟಾಗ ಅವರಿಗೆ ವಿತ್ಡ್ರಾಲ್ ಸಿಂಪ್ಟಮ್ಸ್ ಬರ್ಬೋದು. ಹೆದರ್ಕೊಳ್ಳೋ ಭಯ ಏನೂ ಇಲ್ಲ. ಏನಂದರೆ ಕೈಕಾಲು ನಡುಗುವಂಥದ್ದು, ತುಂಬ ಬೆವರು ಬರುವಂಥದ್ದು, ನಿದ್ದೆ ಸರಿಯಾಗಿ ಬರದೇ ಇರುವಂಥದ್ದು, ಅಥವಾ ತುಂಬ ಆ್ಯಂಗ್ಸೈಟಿ ಅಥವಾ ಹಾರ್ಟ್ ಬೀಟ್ಸ್ ಎಲ್ಲ ಜಾಸ್ತಿ ಆಗುವಂಥದ್ದು, ಈ ಥರ ಎಲ್ಲ ಕಾಣಿಸ್ಬೋದು. ಸೊ ಹಾಗಾಗಿ ನನ್ನ ಒಂದು ಒಪಿನಿಯನ್ ಏನು ಅಂತಂದರೆ, ನೀವು ಒಬ್ಬರೇ ಬಿಡೋದಕ್ಕಿಂತ ಮೆಡಿಕಲ್ ಗೈಡೆನ್ಸ್ನ ತೊಗೊಳ್ಳಿ. ಅಂದರೆ ನಿಮ್ಮ ಸುತ್ತಮುತ್ತ ಡಾಕ್ಟರ್ ಇರ್ತಾರಲ್ವ, ಸೊ ಅವ್ರ ಅಡ್ವೈಸ್ ಒಂದ್ಸಲ ತೊಗೊಂಡು ನೀವು ಖಂಡಿತವಾಗ್ಲೂ ಬಿಡ್ಬೋದು. ಇದು ವೀಕ್ನೆಸ್ ಅಲ್ಲ, ಇದೊಂದು ಸ್ಮಾರ್ಟ್ ಡಿಸಿಷನ್ ಅಂತ ಹೇಳ್ಬೋದು. ಇನ್ನೊಂದು ಮಿಸ್ಕನ್ಸೆಪ್ಷನ್ ಇದೆ, ಏನು ಅಂತಂದರೆ, ತುಂಬ ಜನ ಕೇಳೋದು, ಸ್ವಲ್ಪ ಆಲ್ಕೋಹಾಲ್ ಕುಡಿದ್ರೆ ಹಾರ್ಟ್ಗೆ ಒಳ್ಳೇದಂತೆ, ಹೌದಾ ಅಂತ. ಆನೆಸ್ಟಾಗಿ ಹೇಳಬೇಕಂದ್ರೆ, ಇವತ್ತಿನ ಮೆಡಿಕಲ್ ಎವಿಡೆನ್ಸ್ ಏನು ಹೇಳುತ್ತೆ ಅಂತಂದರೆ, ಹೆಲ್ತ್ ಇಂಪ್ರೂವ್ ಮಾಡೋದಕ್ಕೆ ಆಲ್ಕೋಹಾಲ್ ಅವಶ್ಯಕತೆ ಏನೂ ಇಲ್ಲ. ನಮ್ಮ ಹಾರ್ಟ್, ಲಿವರ್, ಬ್ರೈನ್ ಯಾವುದೇ ಆಗಿರ್ಬೋದು, ಇದಕ್ಕೆ ಆಲ್ಕೋಹಾಲ್ ಅವಶ್ಯಕತೆ ಯಾವುದೂ ಇಲ್ಲ. ನಮ್ಮ ಹೆಲ್ತಿಗೆ ನಾವೇನಾದರೂ ಬೆಸ್ಟ್ ಗಿಫ್ಟ್ ಕೊಡ್ತೀವಿ ಅಂತಂದರೆ ಆಲ್ಕೋಹಾಲ್ನ ಬಿಡಬೇಕು. ಮತ್ತು ಇನ್ನೊಂದು ಕ್ವಶನ್ ಕೇಳ್ತಾರೆ, ಡಾಕ್ಟರ್ ನಂಗೆ ಏನು ಮಾಡಿದ್ರೂ ಆಲ್ಕೋಹಾಲ್ ಬಿಡೋಕ್ಕೆ ಆಗ್ತಿಲ್ಲ ಅಂತ. ಯಾಕಂದರೆ ಅಡಿಕ್ಷನ್ ಅಂದರೆ ನಮ್ಮ ಬ್ರೈನ್ ಒಂದು ಹ್ಯಾಬಿಟ್ನ ಕ್ರಿಯೇಟ್ ಮಾಡಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಮಗೆ ಸ್ಟ್ರೆಸ್ ಆದಾಗ, ಲೋನ್ಲಿ ಅನ್ನಿಸ್ದಾಗ, ವೀಕೆಂಡ್ ಇರುವಾಗ, ಅಥವಾ ಪಾರ್ಟೀಸ್ ಅಥವಾ ಫ್ರೆಂಡ್ಸ್ ಜೊತೆ ಇರುವಾಗ, ಅಥವಾ ತುಂಬ ಒಬ್ಬರೇ ಅಂತ ಅನಿಸುವಾಗ ಎಲ್ಲ ನಮ್ಮ ಬ್ರೈನ್ ಆಟೋಮೆಟಿಕ್ಲಿ ಆಲ್ಕೋಹಾಲ್ ಬಗ್ಗೆ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅಲ್ಲಿ ಅದು ಹ್ಯಾಬಿಟಾಗಿ ಚೇಂಜ್ ಆಗಿರುತ್ತೆ. ಸೊ ಇದೆಲ್ಲ ನಮ್ಮ ಟ್ರಿಗರ್ ಪಾಯಿಂಟ್ನ ನಾವು ಚೇಂಜ್ ಮಾಡಬೇಕು. ಇನ್ನೊಂದು ಸತಿ ಹೇಳ್ತೀನಿ, ನಾವು ಇವಾಗ ಯಾವ ಸಿಚುವೇಷನಲ್ಲಿ ಡ್ರಿಂಕ್ಸ್ನ ಚೂಸ್ ಮಾಡ್ತಾ ಇದ್ದೀವಿ? ಸ್ಟ್ರೆಸ್ ಆದಾಗಲಾ, ಅಥವಾ ಫ್ರೆಂಡ್ಸ್ ಪ್ರೆಷರ್ ಮಾಡ್ತಾ ಇದ್ದಾರಾ, ಅಥವಾ ತುಂಬ ಬೇಜಾರಾಗಿ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆಯಾ, ಅಥವಾ ಸೆಲೆಬ್ರೇಷನ್ ಅಲ್ಲ? ಸೊ ಇದರಲ್ಲಿ ಒಂದು ಯಾವುದಾದ್ರೂ ಆಗಿದ್ದರೆ, ಸೊ ಅಥವಾ ಇದ್ರಿಗಿನ್ನ ಬೇರೆ ಯಾವುದಾದ್ರೂ ಆಗಿರ್ಬೋದು ನಿಮ್ಮ ಟ್ರಿಗರಿಂಗ್ ಪಾಯಿಂಟ್. ಸೊ ಇದರಲ್ಲಿ ನಿಮಗೆ ಉತ್ತರ ಸಿಕ್ತು ಅಂತಂದರೆ ಸೊಲ್ಯೂಷನ್ ಕೂಡ ಸಿಕ್ಕಿರುತ್ತೆ. ಈ ಟೈಮಲ್ಲಿ ನೀವೊಂದು ಹ್ಯಾಬಿಟ್ನ ರೀಪ್ಲೇಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ವಾಕ್ ಮಾಡ್ಬೋದು ಒಂದು 30 ನಿಮಿಷ, ಇಲ್ಲಾಂದರೆ ಏನಾದ್ರು ಬುಕ್ಸ್ ಓದ್ಬೋದು, ಹಾಡು ಕೇಳ್ಬೋದು, ಡ್ಯಾನ್ಸ್ ಮಾಡ್ಬೋದು, ಅಥವಾ ಸೈಕ್ಲಿಂಗ್ ಮಾಡ್ಬೋದು, ಅಥವಾ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಯೋಗ, ಮೆಡಿಟೇಷನ್, ಯಾವುದಕ್ಕಾದ್ರೂ ರೀಪ್ಲೇಸ್ ಮಾಡಿ. ಒಂದು ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ಒಂದು ಹ್ಯಾಬಿಟ್ನ ಬಿಡಬೇಕಂತ ಅಂದ್ರೂ ಯು ಹ್ಯಾವ್ ಟು ರೀಪ್ಲೇಸ್ ಇಟ್. ಆಲ್ಕೋಹಾಲ್ ಬಿಡೋದ್ರಿಂದ ಸ್ವಲ್ಪ ದಿನಗಳಲ್ಲೇ ನಿಮ್ಮ ಲೈಫಲ್ಲಿ ಎಷ್ಟೊಂದು ಚೇಂಜಸ್ ಆಗುತ್ತೆ. ಅಂದರೆ ನಿಮ್ಮ ಸಂಬಂಧಗಳು ಚೆನ್ನಾಗಾಗುತ್ತೆ, ದುಡ್ಡು ಉಳಿತಾ ಬರುತ್ತೆ, ಹಾಗೆ ಲಿವರ್ ರಿಕವರಿ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗುತ್ತೆ, BP ನಾರ್ಮಲೈಸ್ ಆಗ್ತಾ ಬರುತ್ತೆ, ವೆಯ್ಟ್ ಕಂಟ್ರೋಲ್ ಆಗುತ್ತೆ, ನಿದ್ದೆ ಚೆನ್ನಾಗಾಗುತ್ತೆ, ಮತ್ತು ಎನರ್ಜಿ ಚೆನ್ನಾಗಾಗುತ್ತೆ. ಅದು ಕೂಡ ಒಂದು ದಿನದಲ್ಲಿ ಅಡಿಕ್ಷನ್ ಹೋಗುವಂಥದ್ದಲ್ಲ. ಡೈಲಿ ಪ್ರಾಕ್ಟೀಸ್ ಮಾಡಿ ನೀವು ಇದನ್ನು. ಇದರಲ್ಲಿ ಒಂದಿನ ಮಿಸ್ ಆದರೂ ಕೂಡ ನಾನು ಫೇಲ್ ಆಗಿಬಿಟ್ಟೆ, ನಂಗೆ ಬಿಡೋಕ್ಕಾಗಲ್ಲ ಅಂತೆಲ್ಲ ಅಂದ್ಕೊಳ್ಳೋಕೆ ಹೋಗಬೇಡಿ. ಎವ್ರಿ ಡೇ ಇಸ್ ಅ ನ್ಯೂ ಚಾನ್ಸ್. ಕೊನೆಯದಾಗಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಪಾರ್ಟ್ನರ್ಗೆ ನೀವೊಂದು ಬೆಸ್ಟ್ ಗಿಫ್ಟ್ ಏನಾದರೂ ಕೊಡಬೇಕು ಅಂತಿದ್ದರೆ, ಅವ್ರ ಜೊತೆ ನೀವು ಹೆಲ್ದಿಯಾಗಿ ಹೆಚ್ಚು ವರ್ಷ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡುವಂಥದ್ದು. ಇದಕ್ಕಿಂತ ಬೆಸ್ಟ್ ಗಿಫ್ಟ್ ಏನೂ ಇರೋದಿಲ್ಲ. Choose your family over alcohol. The best investment you can ever make is your own health. ಇದೇ ಥರ ಮಾಹಿತಿಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಟೇಕ್ ಕೇರ್.